ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSJ ಚಾನಲ್. ಇವತ್ತು ಆರೋಗ್ಯಕರವಾದ ಬಾಳೆಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 10 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಜಾರಿಗೆ ಹಾಕ್ಕೊಂಡು ಅದನ್ನು ಮಿಕ್ಸಿಲಿ ರುಬ್ಕೋಬೇಕು. ಇದು ನುಣ್ಣಗೆ ಪೇಸ್ಟ್ ಆಗಬೇಕು, ಆ ರೀತಿಲಿ ಇದನ್ನು ರುಬ್ಕೋಬೇಕು. ನಂತರ ಇಲ್ಲಿ ಪಾತ್ರೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು. ಹುರ್ಕೊಂಡಿರೋದೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾವು ರುಬ್ಕೊಂಡಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ರೀತಿ ಕುದಿ ಬಂದ ನಂತರ ಅದನ್ನು ತಿರುತ್ತಾ ಕುದಿ ಬರುತ್ತೆ. ಆವಾಗ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೈ ಆಡಿಸ್ತಾ ಇರಬೇಕು. ಈ ರೀತಿ ಕೈ ಆಡಿಸಿದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಕಲರ್ ಚೇಂಜ್ ಬರುತ್ತೆ. ಮಾಡ್ತಾ ಆವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಾತ್ರೆ ಬಿಡುತ್ತೆ. ಅದು ಪಾತ್ರೆ ಬಿಟ್ಟ ನಂತರ ಅದು ಹಲ್ವಾ ರೆಡಿಯಾಗಿದೆ ಅಂತ ಆವಾಗ ಒಂದು ಪ್ಲೇಟಿಗೆ ತುಪ್ಪ ಸವರಿ ಅದನ್ನು ಎಲ್ಲ ಮಿಶ್ರಣ ಎಲ್ಲ ಪ್ಲೇಟಿಗೆ ಹಾಕಿ ಚೆನ್ನಾಗಿ ಈಕ್ವಲಾಗಿ ಒಂದೇ ಲೆವೆಲಿಗೆ ಬರೋ ಥರ ಅದನ್ನು ಸ್ಪೂನಿಂದ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನಂತರ ಅದು ತಣ್ಣಗಾದ್ಮೇಲೆ ಈ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ರುಚಿಯಾದ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗುತ್ತೆ. ಇದನ್ನು 1 ಅವರ್ ಬೇಕಾಗುತ್ತೆ ಈ ಹಲ್ವಾ ಮಾಡೋದಕ್ಕೆ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಟೈಮ್ ಹಿಡಿಯುತ್ತೆ. ಇದು ಮಾಡಿದ್ಮೇಲೆ ತುಂಬ ರುಚಿಯಾಗಿರುತ್ತೆ. ಅಥವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.